ಒಂದು ಸಾಲ್ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಸ್ಟ್ರೈಟ್ ಆ ಎಂಡ್ ತನಕ ಕಾಣಿಸ್ತಾ ಇದೆ. ಈ ಮರ ಮಧ್ಯದಲ್ಲಿ ಏನು ಕಾಣಿಸೋದೇ ಇಲ್ಲ. ಎಲ್ಲ ಹೇಳ್ತಿದ್ರು ದ ಗ್ರೇಟ್ ವಾಲ್ ಆಫ್ ಅಮನ್ಲ್ಲ ಅಂತ ಹೇಳ್ತಾ ಇದ್ರು. ಈಗ 30 ಅಡಿಗೆ ಅಂತಂದ್ರು. ನಮ್ಮಲ್ಲಿ ಏನಾಗಿದೆ ಅಂದ್ರೆ 30 ಅಡಿ ಕಟ್ ಮಾಡಿ ಮರ ಟಾಪ್ ಮಾಡ್ತಾ ಇದ್ರೆ ಒಣಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಇದು ಮಾತ್ರ ನಾನು ಒಂದೇ ನೋಡಿದಂಗೆ ಒಂದೇ ಒಂದು ಮರ ಒಣಗಿಲ್ಲ ಇಲ್ಲಿ. ಈಗ ಜನ ಏನು ಹೇಳ್ತಾರೆ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತಾರೆ, ಅದೇನೇನೋ ಹೇಳ್ತಾರೆ, ಅದೆಲ್ಲ ನನಗೆ ಸುಳ್ಳು ಅನ್ನಿಸ್ತದೆ. ಅದೇನು ಅಂತ ಎಲ್ಲರೂ ಇದೇ ಸಾಲ್ ಮಾಡಬೇಕು, ಈ ತರ ಮಾಡಬೇಕು ಅಂತ ಇದೆ. ಇನ್ನು ನೀವು ಹೊಸ ಅಪ್ಗ್ರೇಡ್ ಏನಾದ್ರು ಮಾಡಿದ್ದೀರಾ, ಯಾವ ತರ ಮಾಡ್ಬೋದು ಅಂತ? 4 ಥರದಲ್ಲಿ ಮುಂದೆ ಹೋಗಿದ್ದೀವಿ. ಅದರ 4 ಪಟ್ಟು ಸಂಪಾದನೆ ಇದರಲ್ಲಿ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್ 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 ಸೂಪರ್. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಇದು ಈ ಸೀರೀಸ್ದು ಲಾಸ್ಟ್ ವ್ಲಾಗ್. ಇದೇನು ಅಂತಂದ್ರೆ ಕಾಫಿ ಪ್ಲಾಂಟೇಶನ್ ಸಾಲು ಯಾವ ತರ ಮಾಡ್ಕೋಬಹುದು, ಅದ್ರ ಒಂದು ಏಕಲ್ ಎಷ್ಟು ಗಿಡ ಕೂರಿಸಬಹುದು ಡಿಫ್ರೆಂಟ್ ಆಗಿ ವಿತೌಟ್ ನೆರಳಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀರು. ಎಲ್ಲಿದ್ದೀವಿ ನಾವು? ಸಾಗರ ಅಮಾನುಲ್ಲಾ ತೋಟದಲ್ಲಿದ್ದೀವಿ. ಹೌದು. ಇದು 20 ಎಕರೆ ತೋಟ. ಹೌದು. 20 ಟನ್ ಮೆಣಸಿದೆ. 20 ಮೆಣಸು. ಅಡಿಕೆ ಒಂದು 80ರಿಂದ 85 ಲಕ್ಷದ ಅಡಿಕೆ ಇರಬಹುದು ಅನ್ಕೊಂಡು ನಾನಿದ್ದೀನಿ. ಅವ್ರಿಗೆ ಕೇಳುವ, ನಾನು ಗೊತ್ತಾಗೋದಿಲ್ಲ. ಬಟ್ ಬಳ್ಳಿ ನೋಡಿ, ಆ ಕಾಫಿ ಗಿಡ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹೇಗಿದೆ ಅಂತ. ಜಸ್ಟ್ ಇಲ್ಲಿ ನೋಡಿ ಹೆಂಗಿದೆ ಅಂತ. ಇದೊಂದು ಸಾಲು ಸ್ಟ್ರೈಟ್ ಮೆಣಸು, ಇದೊಂದು ಸಾಲು ಅಡಿಕೆ, ಅರಬಿಕಾ ಇದೆ, ಮೆಣಸಿದೆ, 3 ಸಾಲು. ಈಗ ಬನ್ನಿ ಅವ್ರನ್ನೇ ಫುಲ್ ನಾವು ಡೀಟೇಲಿಂಗ್ ಕೇಳೋಣ. ಈ ವಿಡಿಯೋಸ್ ನೀವು ನೋಡಿರ್ತೀರ ಸಖತ್ತು, ಆದರೆ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ವಿಡಿಯೋ. ಕಂಡೀಷನ್ಗೂ ಈ ಕಂಡೀಷನ್ಗೂ ವ್ಯತ್ಯಾಸ ಇದೆ. ಈಗ ಎಲ್ಲ ಬೆಳೆಗಳಿಗೂ ವಾಲ್ಯೂಮ್ ಬಂದಿದೆ. 100ಕ್ಕೆ 100ರಷ್ಟು ಅಡಿಕೆ ಮರ ಫಸಲಿಗೆ ಬಂದಿದೆ. ಇಲ್ಲಿ ನಾವು ಒಂದು ಟೈಮ್ನಲ್ಲಿ 800 kg ಕೆಂಪಡಿಕೆಲಿದ್ವಿ 1 ವರ್ಷದ ಹಿಂದೆ. ಈ ಲಾಸ್ಟ್ ಇಯರ್ ಅಲ್ಲ, ಅದ್ರ ಹಿಂದಿನ ವರ್ಷದ ಹಿಂದೆ 800 kg ಕೆಂಪಡಿಕೆಲಿದ್ವಿ. ಈ ವರ್ಷ ಎಷ್ಟು ಕೆಂಪಡಿಕೆ ಬಂತು ಅಂದ್ಬಿಟ್ಟು ನೀವು ಅವರೇ ಕೇಳ್ಕೊಳ್ಳಿ. 10ರಿಂದ 11 ಸರ್, ವೆಲ್ಕಮ್ ಟು ಚಾನಲ್ ಸರ್. ನಾನು ಕಾರ್ತಿಕ್ ಅಂತ. ನಾನು ನಮ್ಮದೇ ತೋಟದ ಅಗ್ರಿಕಲ್ಚರ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ನಾನು ನಮ್ಮ ತೋಟದಲ್ಲಿ ಏನು ಕೆಲಸ ಆಗ್ತಿದೆ ಅಂತ. ಆದರೆ ನಿಮ್ಮ ವಿಡಿಯೋ ಸತಿ ನೋಡಿದ್ದೀನಿ. ಇವತ್ತೊಂದು ಅಪರ್ಚುನಿಟಿ ಸಿಕ್ಕಿದೆ ನಿಮ್ಮ ಜೊತೆ ಮಾತಾಡೋಕೆ. ನಿಮ್ಮದು ಪ್ಲಾಂಟೇಶನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಸೊ ಇದು ನಿಮ್ಮದು ಸಾಲ್ ಏನು ನೋಡ್ತಾ ಇದೀವಲ್ಲ, ಮೆಣಸು, ಕಾಫಿ, ಅಡಿಕೆ, ಈ ಥರ ಸಾಲ್ ಯಾವ್ದಾವುದಕ್ಕೂ ಯಾವ್ದು ಡಿಸ್ಟರ್ಬ್ ಆಗಿಲ್ಲ. ಏನು ಕಾನ್ಸೆಪ್ಟ್, ಐಡಿಯಾ ಹೆಂಗೆ ಸ್ಟ್ರೈಕ್ ಆಯ್ತಿದ್ದು? ಇದು ನನಗೆ ಐಡಿಯಾ ಅಂತಾದರೆ ಯಾವುದೇ ಯೂನಿವರ್ಸಿಟಿಯಿಂದ ಸಿಕ್ಕಿದ್ದಾಗಲಿ ಅಥವಾ ಯಾರಿಂದಲೂ ಸಿಕ್ಕಿದ್ದಾಗಲಿ ಅಲ್ಲ. ಈ ನನ್ನ ವಯಸ್ಸು ಈಗ 68 ವರ್ಷ ವಯಸ್ಸು. ನನ್ನ ಚಿಕ್ಕನಿಂದ ನೋಡ್ತಾ ಬಂದು ಕೆಲವು ಕಲ್ತು ಬಂದಂಥದ್ದು, ತಿಳ್ಕೊಂಡು ಬಂದಂಥದ್ದು ಅಭಿಪ್ರಾಯ ಇದಷ್ಟೇ. ಒಂದು ಸಾಲ್ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಸ್ಟ್ರೈಟ್ ಆ ಎಂಡ್ ತನಕ ಕಾಣಿಸ್ತಾ ಇದೆ. ಈ ಮರ ಮಧ್ಯದಲ್ಲಿ ಏನು ಕಾಣಿಸೋದೇ ಇಲ್ಲ. ಎಲ್ಲ ಹೇಳ್ತಿದ್ರು ದ ಗ್ರೇಟ್ ವಾಲ್ ಆಫ್ ಅಮನ್ಲ್ಲ ಅಂತ ಹೇಳ್ತಾ ಇದ್ರು. ನಿಜ ಕೇಳಿ ತುಂಬಾ ಖುಷಿ ಆಯ್ತು. ಸೇಮ್ ಇಲ್ಲೂ ಅಷ್ಟೇ, ಮೆಣಸಲ್ಲೂ ಅಷ್ಟೇ. ಇಲ್ಲಿ ನಿಂತರೆ ನಿಮ್ಗೆ ಒಂದು ಮೆಣಸು ಕಾಣಿಸುತ್ತೆ, ಮೆಣಸು ಏನು ಕಾಣಿಸಲ್ಲ. ಮತ್ತೆ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅಂತ, ಯೂನಿಫಾರ್ಮ್ ಆಗಿ ಮೇಲ್ಗಡೆ ಒಂದೇ ಟಾಪಲ್ಲಿ ಇದೆ. ನೀವು ಅದ್ರ ಮೇಲೆ ಏನು ಬಿಟ್ಟಿಲ್ಲ. ಯಾಕೆಂತಾರೆ ಅಡಿಕೆನು ಇದು 10 ಅಡಿ ಇದೆ ಅಲ್ಲ. ಈಗ ನಿಮ್ಗೆ ಅಡಿಕೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇನ್ನು ನೆಕ್ಸ್ಟ್ ಏನಾದರೂ ಆ ಥರ? ಇಲ್ಲ, ಇದು ಅಡಿಕೆಗೆ ಯಾಕೆ ಪ್ರಾಬ್ಲಮ್ ಆಗಲ್ಲ ಅಂದರೆ, ಈಗ ಅಡಿಕೆ ನೋಡಿ ಮೇಲ್ ಹೋಗಿದೆ, ಸಿಲ್ವರಿಂದ ಮೇಲ್ ಹೋಗಿದೆ. ಹೌದು. ಅದು ಗಾಳಿ ಬೆಳಕು ಸಿಕ್ಕಿ ಈಗ ಇದರಲ್ಲಿ ಒಂದು 3/4 ಎಕರೆ ಅಡಿಕೆ ಗಿಡ 27 ಕುಂಟೆ, 3/4 ಎಕರೆನೂ ಇಲ್ಲ. ಓಕೆ. 27 ಕುಂಟೆ ಕರೆಕ್ಟ್ ಆಗಿ 1 ಎಕರೆಗೆ 9 × 9 ಹಾಕಿದಾಗ ನಾವು 9 × 9 ಅದು ಲಾಸ್ಟ್ 10 × 10 ಹಾಕ್ತಾರೆ. ಅದಕ್ಕಿಂತ ಒಂಚೂರು 10 × 10 9 × 9 9 × 9 ಹಾಕಿದಾಗ 538 ಒಂದು ಎಕರೆಗೆ. ಅದೇ ಇದು 20 × 6 ಹಾಕಿದ್ರು ಇದು 363. ಅಂದ್ರೆ ಕರೆಕ್ಟ್ ಆಗಿ ಆ 538ಗೆ ನಾವು ಟ್ಯಾಲಿ ಮಾಡಿ ನೋಡಿದ್, ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ 27 ಕುಂಟೆ ಅಡಿಕೆ ಇದೆ. ಇದು ಈಗ ಇದು ಮೇಲೆ ನೀವು ತೊಂಡೆ ನೋಡ್ಬೇಕು, ಕೊಯ್ಲು ಆಯ್ತು, 3ನೇ ಕೊಯ್ಲಾಗಿದೆ, 4ನೇ ಕೊಯ್ಲಿಗೆ ಎಲ್ಲಾದ್ರೂ ಒಂದೊಂದು ಉಳಿದಿದೆ. ಹೌದು. ಇದು ಈ ಅಡಿಕೆ ಸಿಲ್ವರ್ ಮರದಿಂದ ಮೇಲೆ ಹೋಗಿದ್ರಿಂದ ನಾನು 20 ಅಡಿ ಕಟ್ ಮಾಡೋದ್ರಲ್ಲಿ ಇದ್ದೆ. ಸಿಲ್ವರ್ನ ಬೇಡ 30 ಅಡಿ ಇರ್ಲಿ, ಸ್ವಲ್ಪ ಮೇಲೆ ಹೋದಂಗೆ ಬಿಡ್ತದೆ ಅಂತ ಹೇಳಿ ಈಗ 30 ಅಡಿ ಇಟ್ಟಿದ್ದೀನಿ. ಪ್ರತಿ ಒಂದು 30 ಅಡಿಗೆ ಕಟ್ ಮಾಡಿದ್ರಿಂದ ನಿಮಗೆ ಯೂನಿಫಾರ್ಮ್ ಆಗಿ ಮೇಲ್ಗಡೆ ಒಂದೇ ತರ ಕಾಣ್ತಾ ಇರಲಿಲ್ಲ. ಮತ್ತೆ ವರ್ಷ ಮರ ಮೇಲೆ ಬಂದಂತ ಚಿಗುರು ನಮಗ್ ಬೇಕಾಗುವಷ್ಟು ಇಟ್ಕೊಂಡು ಪ್ರೂನಿಂಗ್ ಮಾಡ್ತೀವಿ, ಪೂರ್ತಿ ತೆಗಿಯೋದಿಲ್ಲ. ಕೆಲವರು ಹರೆ ಬಿಡಬೇಕು. ಆಮೇಲೆ ನಮ್ಮ ಮಲ್ನಾಡು, ನಮ್ಮ ಗಿರಿ ಸೈಡ್ ಆಗಲಿ, ಸಾಮಾನ್ಯ ಮಲ್ನಾಡು 2,500ದಿಂದ 3,500 4,000 ಅಡಿ ಮಟ್ಟದಲ್ಲಿರುವಲ್ಲಿ ಚಳಿ, ತೇವಾಂಶ ಎಲ್ಲ ಹೆಚ್ಚಿರುತ್ತೆ. ಅಲ್ಲಿಗೆ ಇದು 1,800 ಅಡಿ ಇರೋದು. ಇಲ್ಲಿ ಭೂಮಿಯಲ್ಲಿ ತೇವಾಂಶ ಅಷ್ಟು ಇರಲ್ಲ. ಇಲ್ಲಿ ಏನಾದ್ರೂ ನೀವು 60 ಅಡಿ ಬೆಳೆಸಿ 30 ಅಡಿಗೆ ಹೊಡೆದು ಬಿಟ್ರೆ ಒಂದು ಮರ ಕೂಡ ಇಲ್ಲಿ ಉಳಿಯಲ್ಲ, ಎಲ್ಲ ಸತ್ತು ಹೋಗ್ತದೆ. ಅಲ್ಲಾದ್ರೂ ಅಪ್ಪಿತಪ್ಪಿ ಸ್ವಲ್ಪ ಉಳಿಬಹುದು ಅಲ್ಲಿ, ಯಾಕಂದ್ರೆ ಭೂಮಿಯಲ್ಲಿ ಒಂದ್ ಸ್ವಲ್ಪ ತೇವಾಂಶ. ಹೌದು. ಇಲ್ಲಿ ಈಗ ನಾವು ನಿಂತಿರೋ ಜಾಗ 1,800 ಅಡಿ ಸಮುದ್ರ ಮಟ್ಟದಿಂದ ಇರೋದು, 1,800 ಅಡಿ ಅಷ್ಟೇ. ಡ್ರೈ ಪ್ಲೇಸ್ ಇದು. ಹೌದು, ಡ್ರೈ ಪ್ಲೇಸ್, ಪೂರ್ತಿ ಡ್ರೈ ಪ್ಲೇಸ್. ಈಗ ಸಾಮಾನ್ಯಕ್ಕೆ ನಮ್ಮ ಅಕ್ಕಪಕ್ಕ ಎಲ್ಲ ನೀಲಗಿರಿ, ರಬ್ಬರು, ಅಕೇಶಿಯಾ ಹಾಕಿರೋದು. ಆಯ್ತಾ, ಅಂತ ಜಾಗ ಇದು ಕೂಡ ಅಕೇಶಿಯಾ ಹಾಕಿದಂತ ಜಾಗವೇ ನಾವು ತಗೊಂಡಾಗ.
ಅದನ್ನು ನಾವು ಈ ರೀತಿ ತೋಟ ಮಾಡಿದ್ವಿ. ಸರ್ ಸೂಪರ್ ಸರ್, ನಿಜವಾಗಿ ನೋಡ್ಬಿಟ್ಟು ನಿಜವಾಗ್ಲೂ ಒಂಥರ ಇನ್ಸ್ಪಿರೇಷನ್ ಆಗಿ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ, ನಿಮ್ಮ ಕೆಲಸ ಏನು ಮಾಡ್ತೀರಾ? ಕೆಲಸ ನಾವು ಕಾಫಿಗೆ ವರ್ಷಕ್ಕೆ 250 ರಿಂದ 300 ಗ್ರಾಮು ಪರ್ ಪ್ಲಾಂಟು ಓಕೆ. ಫರ್ಟಿಲೈಸರ್ ಕೊಡ್ತೀವಿ. ಯಾವ ಫರ್ಟಿಲೈಸರ್ ಕೊಡ್ತೀರಾ? NPK ರಾಕ್ ಫಾಸ್ಫೇಟ್ ಜೊತೆ ಒಂದ್ಸಲ, DAP ಜೊತೆ ಒಂದ್ಸಲ, ಓಕೆ. ಹೀಗೆ NPK ಈಕ್ವಲ್ ಬರುವ ಹಾಗೆ ಮಾಡಿಕೊಂಡು. ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡ್ತೀರಾ? ಇಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ ಮಾಡೋದಿಲ್ಲ. ಓಕೆ. ಮೈಕ್ರೋನ್ಯೂಟ್ರಿಯೆಂಟ್ ಅಡಿಕೆ ಕೊಡ್ತೀವಿ ಪ್ರತ್ಯೇಕ. ಓಕೆ. ಯಾವಾಗಲೂ ನೆನಪಿಡಬೇಕು ರೈತರು, ಪರಾಸಿದ್ದದ್ದು NP ಇದ್ದ ಗೊಬ್ಬರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಮಾಡಿದರೆ ಅದು ನ್ಯೂಟ್ರಲೈಸ್ ಆಗ್ತದಂತೆ, ನಿಷ್ಕ್ರಿಯ. ಇಂಗ್ಲಿಷ್ ವರ್ಡ್ ಸರಿ ಬರದೇ ಹೋದ್ರು ಅದು ನಿಷ್ಕ್ರಿಯ ಆಗ್ತದಂತೆ, ಓಕೆ. ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಕೆಲವರೆಲ್ಲ ಅದೇನು ಆಗಲ್ಲ ಹಾಗೆ ಅಂತಾರೆ, ನಮಗೆ ಗೊತ್ತಿಲ್ಲ, ನಾವು ಮಾಡೋದಿಲ್ಲ. ಅದಾಗುತ್ತೋ ಬಿಡುತ್ತೋ ಅದು ಪರೀಕ್ಷೆ ಮಾಡುವಷ್ಟು ಸಾಮರ್ಥ್ಯ ನನಗೇನಿಲ್ಲ. ಹಿಂದಿತ್ತದಾಗೆ ನಾನು ಅದನ್ನು ಮಾಡೋದಿಲ್ಲ. ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಿದ್ದಾದ್ರೂ ವಾಟರ್ ಸೊಲೆಬಲ್ ಅಲ್ಲಿ ಏನು ಕೊಡೋದಿಲ್ಲ ನಾನು. ಸೈಲ್ ಅಪ್ಲಿಕೇಶನ್ ಏನು ಜಿಂಕು, ಬೋರಾನ್, ಮೆಗ್ನೀಷಿಯಮ್. ಅಡಿಕೆಗೆ 50 ಗ್ರಾಮ್ ಜಿಂಕು, 25 ಗ್ರಾಮ್ ಬೋರಾನು, 100 ಗ್ರಾಮ್ ಮೆಗ್ನೀಷಿಯಮ್ 2 ಸಲ. ಮೆಣಸಿಗೂ ಅಷ್ಟೇ, ಒಂದು 25 ಗ್ರಾಮ್ ಜಿಂಕು, 10 ರಿಂದ 15 ಗ್ರಾಮ್ ಬೋರಾನು, 50 ಗ್ರಾಮ್ ಮೆಗ್ನೀಷಿಯಮ್. ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಲೇ ಪ್ರತಿ ವರ್ಷ ನಾನು ಕೊಡ್ತೀನಿ, ಅದು 2 ಭಾಗ ಮಾಡಿ ಅಷ್ಟರಲ್ಲಿ. ಇನ್ನು 600 20 20 30 ಬರುವ ಹಾಗೆ ಶೇಕಡ ಮೆಣಸಿಗೆ. ಅಡಿಕೆಗೆ 6 14 20 14 6 21 ಓಕೆ. 14% ಸಾರಜನಕ, 6% ರಂಜಿಕ, 21% ಪೊಟ್ಯಾಶ್. ಅದನ್ನ ಮಿಕ್ಸ್ ಮಾಡಿ ಅಡಿಕೆಗೆ ನನಗೆ ಮಾತ್ರ ಸಾಧ್ಯ ಆದರೆ 10 ಸರ್ತಿನೂ ಕೊಡ್ತೀನಿ ನಾನು. 1 kg ವರೆಗೆ 600 ಗ್ರಾಮಿಂದ 1 kg ವರೆಗೆ ಈ ದೊಡ್ಡ ಮರಕ್ಕೆ. ಈಗೇನು ನಾವು 60 ಕ್ವಿಂಟಾಲು ಹಸಿ ಅಡಿಕೆ, 60-65 ಕ್ವಿಂಟಾಲ್ ಅಡಿಕೆ ಕೊಯ್ತಾ ಇದ್ದೀವಿ. ಇಂಥ ಮರಕ್ಕೆ 600 ಗ್ರಾಮಿಂದ 1 kg ವರೆಗೂ ಕೊಡ್ತೀವಿ. ಆದರೆ 1 ಡೋಸ್ 2 ಡೋಸಲ್ಲಿ ಅಲ್ಲ, ಅದನ್ನ ಒಂದು 5-6 ಡೋಸು ಸಾಧ್ಯ ಆದ್ರೆ. ಹೌದು, ಸ್ಪಿಟ್ ಡೋಟು. ಹೌದು. ಆ ಸಾಧ್ಯ ಆದ್ರೆ ನಾವು 10 ಡೋಸಲ್ಲೂ ಅದನ್ನು ಕೊಡ್ತೀವಿ. ಆ ರೀತಿ ಕಾಫಿಗೆ ಇಕ್ಕೋಲು, ಮೆಣಸಿಗೆ 20-20 30. ಹೌದೌದು. ಶುಭ. ಮತ್ತೆ ಸ್ಪ್ರೇ ಏನ್ ಮಾಡ್ತೀರಾ? ಬೋರ್ಡೋ ಮಾಡ್ತೀರಾ, ಪಾಲಿಯೋ ಸ್ಪ್ರೇ ಏನೋ ಮಾಡ್ತೀರಾ? ಪೋಲಿಯೋ ಸ್ಪ್ರೇಗೆ ನಾನು ಜಾಸ್ತಿ ಒತ್ತು ಕೊಡೋದಿಲ್ಲ. 2 ಸಲ ಬೋರ್ಡ್ ಅಂತೂ ಮಾಡಲೇಬೇಕು. ಇಲ್ಲಿ ಈಗ ಇತ್ತೀಚಿನ ವರ್ಷಗಳಲ್ಲಿ 120 130, ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, 80 ಇಂಚ್ ಆಗಿದೆ. ಮೊದಲು ಇದು 75-80 ಇಂಚ್ ಸರಾಸರಿ ಮಳೆ ಬರುವಂತ ಸಾಗರ ಏರಿಯಾ. ಆದ್ರೆ ಈಗ ಒಂದು 4 ವರ್ಷದಿಂದ 130 ಇಂಚು 35 ಇಂಚು ಕೂಡ ಇಲ್ಲಿ ಮಳೆ ಆಗಿದೆ. ಹೌದು, ಈ ವರ್ಷ ಕಡಿಮೆ ಆಗಿದೆ. ಹಾಗಾದ್ರಿಂದ ನಾವು ಕಂಪಲ್ಸರಿ 2 ಸಲ ಬೋರ್ಡೋ ಕೊಟ್ಟೇ ಕೊಡ್ತೀವಿ. ಶೇಕಡ 1 ಅಂದ್ರೆ 200 ಲೀಟರ್ ನೀರಿಗೆ 2 kg ತುತ್ತ, 2 kg ಸುಣ್ಣ ಹಾಕೊಂಡು 2 ಬೋರ್ಡೋ ಕೊಡ್ತೀವಿ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇಯನ್ನು ನೆಲಕ್ಕೆ ಕೊಡ್ತೀವಿ. ಆಮೇಲೆ ಪೋಲಿಯೋ ಸ್ಪ್ರೇಗೆ ಅಷ್ಟು ನಾನು ಒತ್ತು ಕೊಡಲ್ಲ. ಯಾಕೆ ಒತ್ತು ಕೊಡಲ್ಲ ಅಂದ್ರೆ, ಈಗ ಸಾಮಾನ್ಯಕ್ಕೆ ಈಗ ಬಹಳ ಅತಿ ಹೆಚ್ಚಾಗಿ ಪೋಲಿಯೋ ಸ್ಪ್ರೇ ಮಾಡಿದಾಗ ಆ ಎಲೆಗಳು ಅಗಲ ಬಂದು ಅದರಲ್ಲಿ ನನ್ನ ಅನಿಸಿಕೆ ಅಷ್ಟೇ ಇದು. ನಾನು ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ಅದು ನನಗೆ ಗೊತ್ತಿಲ್ಲ. ಅದು ಚಿಗುರುಗಳು ಸ್ವಲ್ಪ ಅಗಲ ಆಗಿ ಬರ್ತವೆ, ಅದರಲ್ಲಿ ದೃಢತೆ ಇರಲ್ಲ. ಹಾಗಾಗಿ ಮಳೆ ಬಿದ್ದ ತಕ್ಷಣ ಪೋಲಿಯೋ ಸ್ಪ್ರೇ ಜಾಸ್ತಿ ಮಾಡಿದ್ರೆ ನೀವು ಚುಕ್ಕೆಗಳು ಬೀಳಕ್ ಶುರು ಆಗ್ತದೆ ಎಲೆಯಲ್ಲಿ. ಯಾಕಂದ್ರೆ ಅದರಲ್ಲಿ ದೃಢತೆ ಇರಲ್ಲ, ಆ ಮಳೆಯನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇರಲ್ಲ ಅದಕ್ಕೆ. ಹಾಗಾಗಿ ಅದು ಬಹಳ ಬೇಗ ಸ್ಪ್ರೆಡ್ ಆಗ್ತದೆ. ನಿಮ್ಗೆ ಎಲ್ಲಾದ್ರೂ ಒಂದು ಮರದಲ್ಲಿ ಕಾಣ್ತಂದ್ರೆ ಒಂದು 3-4 ದಿವಸದೊಳಗೆ ಎಲ್ಲ ಹಿಡಿ ತೋಟ ಕಾಣಕ್ಕೆ. ಹೌದು. ಹಾಗಾಗಿ ನಾನು ಪೋಲಿಯೋ ಸ್ಪ್ರೇಗೆ ಅಷ್ಟು ಒತ್ತು ಕೊಡೋದಿಲ್ಲ. ಈಗ ಮಾಡ್ತಾ ಇದ್ದಾರೆ, 1-2 ಮಾಡ್ಕೊಳ್ಳಿ. ಯಾವಾಗ ಒಂದು ಮೆಣಸು ಕೊಯ್ದು, 2ನೇದು ಮಳೆ ಕಡಿಮೆ ಆದ್ಮೇಲೆ ಅಕ್ಟೋಬರ್ ನಂತರ, ನವೆಂಬರ್ ಡಿಸೆಂಬರ್ ಅಲ್ಲಿ 18-0-48 ನೈಟ್ರೋಟಾ ಪೊಟ್ಯಾಷಿಯಂ ಹೇಳ್ತಾರಲ್ಲ, ಅದು ಪ್ರಮಾಣ ನಾವು ಹಾಕೋದು 600 ಗ್ರಾಮ್ 200 ಲೀಟರ್ ನೀರಿಗೆ. ಈಗ ಅದು ಕೆಜಿ ಗಟ್ಟಲೆ ಹಾಕ್ತಾ ಇದ್ದಾರೆ. ಅದು ಬೇಕಾ ಬೇಡ ನನಗೆ ಗೊತ್ತಿಲ್ಲ. ಸ್ಪ್ರೇ ಮಾಡೋದು ಪೋಲಿಯೋ ಸ್ಪ್ರೇ ಹೌದು, ಆಯ್ತಾ? ಅದು ಅಷ್ಟು ಮಾತ್ರ. ಅಷ್ಟು ಕೊಟ್ಟಿದ್ದೀನಿ ನಾನು. ಈ ರೀತಿ ಹೆಲ್ತ್ ಇದೆ ನಿಮ್ಮ ಎದುರಿಗೆ ಫಸಲಿ. ಈಗ ಏನು ಅಂತಂದ್ರೆ, ಈಗ ನೀವು ಪನೀರ್ ಒಂದೇ ಸಖತ್ ಕಾನ್ಸಂಟ್ರೇಟ್ ಮಾಡಿದ್ದೀರಾ. ನಮ್ಮ ಸೈಡ್ ಬೆಲ್ಟ್ ಅಲ್ಲೆಲ್ಲ ಪನೀರ್ ಒಂದೇ ನಾವು ಬೆಳೆಸ್ತಾ ಇರೋದು. ಆದ್ರೆ ಸಿಕ್ಕಾಪಟ್ಟೆ ರೆಸಿಡೆನ್ಸ್ ಕಮ್ಮಿ ಅಂತಾರೆ, ಅದಕ್ಕೆ ಡಿಸೀಸ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಾನು ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ. ಆದರೆ ನನ್ನ ಅನುಭವದಲ್ಲಿ 75ರಿಂದ ಈಚೆ ಅದೇನು ಹೊಸದಾಗಿ ಒಂದು 75ರಲ್ಲಿ ಪನ್ನೀರ್ 1 ಅಂತ ಬಂತು. 75ರಲ್ಲಿ ತಂದು ನಟ್ಟಂತ ಆವಾಗ ಬಳ್ಳಿ ಜಾಸ್ತಿ ಸಿಗ್ತಿರಲಿಲ್ಲ ರೈತರಿಗೆ, 5-10 ಬಳ್ಳಿ ಸಿಗ್ತಿತ್ತು. ಅದರಿಂದ ಮಲ್ಟಿಫೈ ಮಾಡಿ 75 ಅಂದರೆ ಈಗ ಹೆಚ್ಚು ಕಡಿಮೆ 49-50 ವರ್ಷ
45 ವರ್ಷ ಅಂತ ಇಟ್ಕೊಳ್ಳಿ. ಅಲ್ಲಿಂದಾನು ನಾನು ಕಂಡಂಥದ್ದು, ಈಗ ಜನ ಏನು ಹೇಳ್ತಾರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತಾರೆ, ಅದು ಏನೇನೋ ಹೇಳ್ತಾರೆ, ಅದೆಲ್ಲ ನನಗೆ ಸುಳ್ಳು ಅನ್ನಿಸ್ತದೆ. ಯಾಕಂದರೆ ನನ್ನ ಅನುಭವದಲ್ಲಿ ನಾನು 45 ವರ್ಷದಿಂದ ಇದನ್ನು ಈ ಇಳುವರಿನೂ ನೋಡಿದ್ದೀನಿ, ಈ ಬಳ್ಳಿಗೂ ನೋಡಿದ್ದೀನಿ. ಉದಾಹರಣೆಗೆ ನನ್ನ ಇದರಲ್ಲೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಇದು ನನ್ನ ಅನುಭವದಲ್ಲಿ ಹೇಳೋದು ನಾನು, ನನಗೆ ಇದು ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಗೊತ್ತಿಲ್ಲ. ಏನು ಅಂತಂದ್ರೆ ಇವರೆಲ್ಲ ಮಾತಾಡ್ತಿರೋದು ಫುಲ್ ಇವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತಾಡ್ತಿರೋದು, ಯಾವ್ದು ನೀವು ಸೈಂಟಿಫಿಕ್ ಅದಲ್ಲಿ ರಾಂಗ್ ಅಂತ ಹೇಳ್ಕೊಬಿಡಿ, ಯಾಕಂದ್ರೆ ಇವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ರು ಮಾತಾಡ್ತಾ ಇರೋದು. ಅದು ನಿನ್ನೆ ಮೊನ್ನೆ ರೈತರಲ್ಲ ಇವರು. ಹೌದೌದೌದು, ಇವರು ಕೃಷಿ ಜೀವನ ಶುರು ಮಾಡಿದ್ದೇನೆ ಕೃಷಿಯಿಂದಾನೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಹೊತ್ಕೊಂಡು ಮಾಡಿದವರು. ಹಾಗಾದ್ರಿಂದ ಇದು ನನ್ನ ಅನುಭವ. ಅತಿ ಹೆಚ್ಚು ನಾನು ಕಂಡಿರುವಂತೆ ಅತಿ ಹೆಚ್ಚು ಕೆಲಸಗಳು ಮಹತ್ವ ಕೊಟ್ಟು ಮೆಣಸಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನು ಮಾಡಿದಾರ ಅವ್ರದ್ದೆಲ್ಲ ಮೆಣಸು ವಿಲ್ಟ್ ಬಂದು ಹೋಗಿದೆ. ಓಕೆ, ಸಾಮಾನ್ಯವಾಗಿ ಅದಕ್ಕೆ ಬೇಕಾಗುವಷ್ಟು, ಉದಾಹರಣೆಗೆ ನಮ್ಮ ಶರೀರಕ್ಕೆ ಬೇಕಾಗುವ ಹಾಗೆ ನಾವು ಬೆಳಿಗ್ಗೆ ಇಡ್ಲಿ ತಗೊಳ್ಳೋದಾದ್ರೆ ಒಂದು 2 ಇಡ್ಲಿ, ಏನೋ ಒಂದು ಸ್ವಲ್ಪ ಚಾಗಿ ತಗೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿ, ಸಾಯಂಕಾಲ ಸ್ವಲ್ಪ ಊಟ ಮಾಡಿ, ಹೀಗೆ ಏನು ಆರೋಗ್ಯವಾಗಿರ್ತೀವ ಅದೇ ರೀತಿ ಬಳ್ಳಿಗಳಿಗೂ ಕೂಡ ಬೇಕಾಗುವಷ್ಟು ಸಾಮಾನ್ಯ ಮಟ್ಟಕ್ಕೆ ಕೊಟ್ಟರೆ ಅದು ಆರೋಗ್ಯವಾಗಿದ್ದು ನಮಗೆ ಒಳ್ಳೆ ಫಸಲು ಕೊಡ್ತದೆ ಅಂತ ಹೇಳಿ. ಅದೇ ನಾವು ಈ ಮೆಣಸು 600 ರೂಪಾಯಿ ಬಂತು ಅದು ಮಾಡು ಇದು ಮಾಡು ಅಂತ ಹೇಳಿ ಮಾಡಿದರೆ ಅದು ಮಾಡಿದವರ ತೋಟ ನಾನು ನೋಡಿದ್ದೀನಿ. ಈಗ 100 ಟನ್ ಬೆಳೆಯೋರು 3 ಟನ್ ಬೆಳೆಯಲಿಕ್ಕೆ ಕೂಡ ಆಗ್ತಾ ಇಲ್ಲ ಅವರಿಗೆ. ಅಂದ್ರೆ ನೀವು ಹೇಳ್ತಿರೋದು ಬೇಸಿಕ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಅಂತ ಇರೋದು, ಮಾಡಿ ಮಾಡೋ ಕೆಲಸದ ಕ್ಲೀನ್ ಆಗಿ ಮಾಡಿ, ಅತಿ ಹೆಚ್ಚು ಮಾಡಬೇಡಿ. ಓಕೆ, ಮಾಡೋ ಕೆಲಸ ಎಕ್ಸಾಕ್ಟ್ ಮಾಡೋ ಕೆಲಸ. ಮತ್ತೊಂದು ಮುಖ್ಯವಾಗಿ ಬುಡದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ. ಮಳೆಗಾಲದಲ್ಲಿ ನಮ್ದು ಯಾವುದೇ ಮರದ ಬುಡದಲ್ಲಿ ನೀರು ನಿಲ್ಲೋದಿಲ್ಲ, ಹಾಗಂತ ಎತ್ತರನೂ ಹೇರಿಸಿಲ್ಲ, ಬುಡನು ನೀರು ನಿಲ್ಲದ ಹಾಗೆ ಒಂದು ನೋಡ್ಕೊಂಡು ಬಿಟ್ರೆ ಬಿಲ್ಟು ಬರೋ ಸಾಧ್ಯತೆ ಕಡಿಮೆ ಇದೆ. ಈಗ ನನ್ನ ಒಂದು ಅನುಭವ. ಈಗ ನಾವು ನೋಡ್ತೀವಿ ನೀರು ಯಾವ ತರ ಕಂಟ್ರೋಲ್ ಮಾಡ್ತಿದ್ದೀರಾ ನೀವು? ಈಗ ಎಲ್ಲ ಪ್ರತಿ 20 ಅಡಿಗೆ ನಾವು ಬಸಿ ಕಾಲುವೆಗಳನ್ನು ಕೊಟ್ಟಿದ್ವಿ. ಅಲ್ಲಿ ಎಲ್ಲಾದ್ರೂ ಮೆಣಸಿನ ಬುಡದಲ್ಲಿ ಅಲ್ಲಿ ಎಲ್ಲಾದ್ರೂ ಒಂದು ಚೂರು, ಎಲ್ಲಾದ್ರೂ ಒಂದು ಚೂರು ಅಂದ್ರೆ 1 ಲೋಟದಷ್ಟು ನೀರು ನಿಲ್ತದೆ ಅಂತ ನಾವು ಗಮನ ಕೊಡ್ಬೇಕು. ಮಳೆಗಾಲದಲ್ಲಿ ಅಲ್ಲಿ ಮಳೆ ಇಲ್ದಿದ್ರು ಅಲ್ಲಿ ನಿಂತದ್ದು ಗೊತ್ತಾಗ್ತದೆ, ಮಡ್ಡಿ ನಿಲ್ತದೆ ತಕ್ಷಣ ಅಲ್ಲಿಂದ ಈ ಕಾಲುವೆಗೆ ಒಂದು ಇದು ನೀರು ನಿಲ್ಲದ ಹಾಗೆ ಮಾಡಿಬಿಡಬೇಕು. ಓಕೆ, ಮತ್ತೆ ಇನ್ನೊಂದು ಕಷ್ಟ ಇದೆ. ನೀವೇನ್ ಹೇಳಿದ್ರಿ ಅಂತಾರೆ ಮಲೆನಾಡಲ್ಲಿ ನಿಮ್ಗೆ ಈ ತರ ಟ್ರೆಂಚ್ ಮಾಡಕ್ಕಾಗಲ್ಲ, ಸಾಯಿಲ್ ಇರೋಷನ್ ಆಗುತ್ತೆ ಅಂತ ಹೇಳಿ. ನಮ್ದು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ಬಿಟ್ಟು ಕೂರ್ಗಿದ್ದಾರೆ, ಕೇರಳ ಎಲ್ಲ ಮಳೆ ಬರೋ ಏರಿಯಾದಿಂದ ಜಾಸ್ತಿ ಇದ್ದಾರೆ. ನಾವೇನ್ ಮಾಡ್ಬೇಕು? ನಾವು ಈ ತೊಟ್ಲುಗುಂಡಿ ಅಂತ ಹೇಳಿ ಒಂದು ಮಾಡೋದಿತ್ತು ಹಿಂದೆ. ಹೌದು, ಅದು ಚರಂಡಿ ಅಂತಲೂ ತೆಗಿತಿದ್ರು. ನೀವು ರೋಬಸ್ಟ ಹಾಕಿದ್ರೆ 9 ಅಡಿಗೆ ಹಾಕಿದ್ರೆ ಅಂತ ಹಾಕೊಳ್ತೀವಿ ಅಂತ ಇಟ್ಕೊಳ್ಳಿ. 10 ಅಡಿಗೆ ತಗೊಳ್ಳೋಣ. 10 ಅಡಿ ಅಂತ ಇಟ್ಕೊಳ್ಳಿ. 20 ಅಡಿದು ಒಂದೊಂದು ಪೀಸ್ ಬಾಕ್ಸ್ ಮಾಡ್ತಾ ಹೋಗ್ಬೇಕು, ಚರಂಡಿ ಟೈಪ್. 2 ಸಾಲಿಗೆ. ತೊಟ್ಲುಗುಂಡಿ ತರ ಆ ತೊಟ್ಲುಗುಂಡಿ ಚೌಕ ತೆಗಿತಾರೆ, ಹಿಂಗ್ ತೆಗಿತಾರೆ. ಇದು ಚರಂಡಿ ಅಂತಲೇ ಹೇಳ್ತಾರೆ. ಅದಕ್ಕೆ ಬಿಟ್ಟು ಒಂದು ಬಿಟ್ಟು ಉದಾಹರಣೆಗೆ 2 ರೋಬಸ್ಟಕ್ಕೆ 20 ಅಡಿಗೆ ಹೊಡೆದ್ರೆ ಮತ್ತೆ 20 ಅಡಿ ಗ್ಯಾಪ್ ಬಿಟ್ಟು ಮತ್ತೆ 20 ಅಡಿಗೆ ಹೊಡೆಯೋದು. ಅದನ್ನ ನೆಕ್ಸ್ಟ್ ಸಾಲು 2 ಸಾಲು ಬಿಟ್ಟು, ಈ ಸಾಲಿಗೆ ಆಯ್ತು ಚರಂಡಿ, ಈ ಸಾಲಲ್ಲಿ ಬೇಡ, ಆ ನೆಕ್ಸ್ಟ್ ಸಾಲಲ್ಲಿ ಇಲ್ಲಿ ಏನು ಹೊಡೆದಿರ್ತೀವಿ ಅಲ್ಲಿ ಬಿಡಬೇಕು, ಬಿಟ್ಟಲ್ಲಿ ಹೊಡಿಬೇಕು. ಜಿಗ್ಜಾಗು ಅದನ್ನು ಕೂಡ ಜಿಗ್ಜಾಗ್ ಆಗಿ ಹೋಗ್ಬೇಕು. ಆವಾಗ ಹೀಗೆ ಕೊಚ್ಕೊಂಡು ಹೋಗೋ ಸಾಧ್ಯತೆ ಕಮ್ಮಿ ಇಲ್ಲ. ಇಂಗಿತ ನೀರು ಕೂಡ ಭೂಮಿಯಲ್ಲಿ ಇಂಗುತ್ತೆ. ನಮಗೆಲ್ಲೋ ಒಂದ್ ಸ್ವಲ್ಪ ಮಳೆ ಗಿಳೆ ಹಿಂದೆ ಮುಂದೆ ಆದ್ರೂ ನೀರೆಲ್ಲ ಅಲ್ಲೇ ಹಿಂಗಿ ನಮ್ಗೆ ತೇವಾಂಶ ಸಿಕ್ಕುತ್ತೆ. ಇನ್ನು ಬಾರಿ ಹರಿದು ಹಳ್ಳ ಕೊಳ್ಳಗಳಿಗೆ ಹೋಗುವಂತ ನೀರು ನಮ್ಮ ತೋಟದ್ದು, ನಾವೇನು ಫರ್ಟಿಲೈಸರು ಅದು ಈಗ ಕಾಂಪೋಸ್ಟ್ ಗೊಬ್ಬರ ಎಲೆ ಬಿದ್ದು ಕೊಳ್ತದ್ದು ತೊಳೆದು ಹೋಗೋದು. ಹಾಗೆ ಆ ತೊಟ್ಲು ಗುಂಡಿಯಲ್ಲಿ ಪ್ರತಿ ನಿಂತಾಗ ನಮ್ಮ ತೋಟದ ಸಾರ ಎಲ್ಲೂ ಹೋಗೋದಿಲ್ಲ. ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಮತ್ತೆ ಆ ಚರಂಡಿಗಳನ್ನ ತೆಗೆದು ಮತ್ತೆ ನಮ್ಮ ತೋಟಕ್ಕೆ ಈಗ ಜನ ತಾಪತ್ರೆ ಆಗಿದೆ. ಜನ ಇದ್ರೆ ಪ್ರತಿ ವರ್ಷನೂ ಅದು ಮಾಡಿದ್ರೆ ತಪ್ಪೇನಿಲ್ಲ. ಆ ಚರಂಡಿಯಲ್ಲಿ ನಿಲ್ತದೆ, ಅದನ್ನ ಹೆರೆದು ಬಿಟ್ಟು ಮತ್ತೆ ಗಿಡಗಳಿಗೆ ಕೊಟ್ರೆ ಅಲ್ಲಿ ನಿಂತಂತ ಸಾರ ಮತ್ತೆ ಭೂಮಿಗೆ ಸಿಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ 1-2 ವರ್ಷಕ್ಕೆ ಒಂದ್ಸಲ ಆದ್ರೂ ಒಂದ್ ಸ್ವಲ್ಪ ಅದು ಮಾಡ್ಕೊಂಡ್ರೆ ಚರಂಡಿ ಅದು ನಾವೇನ್ ತೆಗ್ದಿರ್ತೀವಿ ಅದನ್ನು ಉಳಿಸ್ಕೋಬೇಕು. ಓಕೆ ಸರ್, ಇನ್ನೊಂದಿದೆ, ನೀವು ಬೇಸಿಕ್ ನ ನಾವು ಮೇಂಟೈನ್ ಮಾಡಬೇಕು ಅಂತ ನೀವೇನ್ ಬೇಸಿಕ್ ನ ಮೇಂಟೈನ್ ಮಾಡ್ತೀರಾ ಸ್ಟಾರ್ಟಿಂಗ್ ಇಂದ? ಈಗ ಫಾರ್ ಎಕ್ಸಾಂಪಲ್ ಮೆಣಸು ಕೊಯ್ದಾದ್ಮೇಲಿಂದ, ಮೆಣಸು ಕೊಯ್ದಾದ್ಮೇಲೆ ಒಂದು ಇಮಿಡಾ ಓಕೆ 100 ml, ಓಕೆ 200 ಗ್ರಾಮು ಬಾವುಸ್ಟಿನ್ ಕಾರ್ಬೆಂಡೇಸಮ್, ಇದು ಒಂದು ಸ್ಪ್ರೇ ಮಾಡ್ತೀನಿ ನಾನು. ಯಾವ ಟೈಮಲ್ಲಿ? ಕೊಯ್ದಾದ್ಮೇಲೆ ಮೆಣಸು ಕೊಯ್ದ, ಈಗ ಉದಾಹರಣೆಗೆ ನಾವು ಮಾರ್ಚಲ್ಲಿ ಆಗ್ತದೆ ಅಂತ ಇಟ್ಕೊಳ್ಳಿ, ಏಪ್ರಿಲ್ ಅಲ್ಲಿ ಹೀಗೆ ಮೆಣಸು ಕೊಯ್ದು ಆದ ತಕ್ಷಣ ಮಾಡ್ತೀನಿ. ಒಂದು ಸಾಧ್ಯ ಆದ್ರೆ ಒಂದೇ ಪೋಲಿಯೋ ಸ್ಪ್ರೇ. ಯಾವ್ದು ಮಾಡ್ತೀರಾ? 19 ಹಾಲು, ಅದು ವಾಟರ್ ಸೋಲೆಬಲ್ 600 ಗ್ರಾಮ್
200 ಲೀಟ್ರಿಗೆ 1 kg ಪ್ಯಾಕೆಟ್ ಬರ್ತದ? 600 ಗ್ರಾಮ್ ಹಾಕ್ತೀನಿ ನಾನು. ಈಗ 1 kg ಹಾಕ್ತಾರೆ, 2 kg ಹಾಕ್ತಾರೆ, ಓಕೆ. ಅದು ಅವರಿಗೆ. ನಾನು ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ, ನನ್ನ ರಿಸಲ್ಟ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. 600 ಗ್ರಾಮಿಂದ ಹೆಚ್ಚಿಗೆ ಬೇಡ. ಈಗ ಅದ್ರ ಜೊತೆಗೆ ಯಾವ್ದು ಹೇಳ್ತಾರೆ ಹೆಸರು ರೆಗ್ಜಿರ್, ಅದು ಇದು 100 ಗ್ರಾಮ್ ಹಾಕ್ಬೋದು, ಅದು ಹಾಕ್ಬೋದು, ಏನೋ ಹೇಳ್ತಾರೆ. ನಾನು ಹಾಕೋದಿಲ್ಲ. ಓಕೆ. ನಾನಷ್ಟೇ ಒಂದು ಸ್ಪ್ರೇ ಫಸ್ಟಿಗೆ, ಓಕೆ. ಲಾಸ್ಟಿಗೆ ಸಾಧ್ಯ ಆದರೆ ಈ ವರ್ಷ ಬಿಟ್ಟಿಲ್ಲ 13045 ಅಂತ ಹೇಳಿ ನೈಟ್ರೋಟ್ ಆಫ್ ಪೊಟ್ಯಾಶ್ ಅಂತ ಏನು ಬರುತ್ತೆ, ಅದು ಕೂಡ 600 ಗ್ರಾಮ್ ಹಾಕೊಂಡು ಮಳೆಗಾಲ ಹೋದ ಮೇಲೆ ಕಾಳಿಗೆ ಒಂದು ಸ್ಪ್ರೇ ಕೊಡ್ತೀನಿ. ಅದು ಅಂದ್ರೆ ನಿಮ್ಗೆ 2 ಸ್ಪ್ರೇ ಆಯ್ತು ಈಗ? 2 ಸ್ಪ್ರೇ. ಓಕೆ. ಒಂದು ಮೊದಲು ಮೆಣಸು ಕೊಯ್ದಾದ್ಮೇಲೆ, ಎರಡನೇ ಇದು ಈಗ ಕಾಳು ಕಟ್ಟುವ ಹಂತದಲ್ಲಿ, ಈಗ ಒಂದು ತಿಂಗಳ ಹಿಂದೆ ಮಾಡಿದ್ದೀನಿ. ಓಕೆ. 600 ಗ್ರಾಮ್ ಮಾತ್ರ ಒಂದು ಬ್ಯಾರ್ಲಿ. ಅಕ್ಟೋಬರ್ ನವಂಬರ್ ಟೈಮಲ್ಲಿ? ಅಕ್ಟೋಬರ್ ನವಂಬರ್ ಟೈಮಲ್ಲಿ ಆಯ್ತಾ. 2 ಬೋರ್ಡು. ಒಂದು ಜೂನ್ 15ರ ನಂತರ ನೋಡ್ಕೊಂಡು ಒಂದು ಬೋರ್ಡು, ನಂತರ ಸೆಪ್ಟೆಂಬರ್ ಒಂದು ಬೋರ್ಡು, 2. ಇನ್ನು ಡ್ರಂಚು ನಾನು ಈ ಟ್ರೈಕೋಡ್ರಮ 1 ವರ್ಷ ಮಾಡಿದ್ದೆ ಅಷ್ಟೇ. ಆಮೇಲೆ ನನಗೆ ಅದು ಅನುಕೂಲ ಆಗಲಿಲ್ಲ, ಅದು ಸರಿಯಲ್ಲ ಅಂತ ನಾನು ಹೇಳಲ್ಲ, ನನಗೆ ಸಹ ಇದಾಗಲಿಲ್ಲ. ಸೋಡೋಮೊನಾಸ್ ಡ್ರಂಚ್ ಮಾಡ್ತೀನಿ, ಒಂದು ಸ್ಪ್ರೇನೂ ಮಾಡ್ತೀನಿ. ಸೋಡೋಮೊನಾಸ್ 1 ಲೀಟರ್ ಬ್ಯಾರ್ಲಿಗೆ 1 ಲೀಟರ್ ಹಾಕೊಂಡು 1 kg ಬೆಲ್ಲ ಮೊದಲಿನ ದಿವಸ ಕಳ್ದಿಡ್ತೀನಿ, ಮಾರನೇ ದಿವಸ ಸ್ಪ್ರೇನೂ ಮಾಡ್ತೀನಿ, ಡ್ರಂಚು ಮಾಡ್ತೀನಿ. ಒಂದು 4-5 ಲೀಟ್ರು ಒಂದು ಬಳ್ಳಿಗೆ. ಇದ್ರ ಮಧ್ಯದಲ್ಲಿ ನೀವು ಕೆಮಿಕಲ್ ಮೆನ್ಯೂರ್ ಯಾವುದು ಹಾಕಲ್ಲ? ಅದು ಈಗ ಸೋಡೋಮೊನಾಸ್ ಮಾಡುವ ಒಂದು 15-20 ದಿವಸದ ನಂತರ ಅಥವಾ ಒಂದು ತಿಂಗಳ ನಂತರ ಯಾವುದು ಫರ್ಟಿಲೈಸರ್ ಹಾಕೋದಾದ್ರೆ ಇದ್ರ ಜೊತೆಗೆ ನೀವು ಹಾಕೋದಿಲ್ಲ. COC ಡ್ರಂಚಿ ಮಾಡ್ತಾ ಇಲ್ಲ. ಹೋದ ವರ್ಷ ಮಾಡಿದ್ದೆ, ಈ ವರ್ಷ ಮಾಡಿಲ್ಲ. ಮಳೆ ಸ್ವಲ್ಪ ಕಡಿಮೆ ಇತ್ತಲ್ಲ, ಕೊಳೆ ಇಲ್ಲ, ಹಾಗಾಗಿ ಮಾಡಿಲ್ಲ. ಅದೊಂದು ಇಮಿಡಾ ಯಾಕೆ ಹೊಡಿಯೋದು? ಇಮಿಡಾ ಅದ್ರಲ್ಲಿ ಈಗ ಹುಳ, ರಸ ಹುರು ಇದು ಅದೆಲ್ಲ ಇದ್ರೆ ಜೇನ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತಾರೆ. ಜೇನ್ ಡಿಸ್ಟರ್ಬ್ ಆವಾಗ ಏನು ಹೂ ಬಂದಿರೋದಿಲ್ಲ, ಅದಕ್ಕೆಲ್ಲ ಹೂ ಬಂದಾಗ ನಾವು ಅಡಿಕೆಗೆ ಇಮಿಡಾ ಸ್ಪ್ರೇ ಮಾಡ್ತೀವಿ. ಹಿಂಗಾರುಗಳು ಬಂದಾಗ ಇಮಿಡಾ ಮತ್ತು ಸಾಫ್ ಅಥವಾ ಡೈಥಿನಿಯಂ 45 ಅದು ಹಾಕಿದಾಗ ನಮಗೇನು ಎಫೆಕ್ಟ್ ಆಗಿದ್ದು ಗೊತ್ತಾಗ್ಲಿಲ್ಲ, ಆಗೋದು ಇಲ್ಲ ಅಂತ ಕಾಣುತ್ತೆ. ಅದರಲ್ಲಿ ಜೇನು ಹುಳುಗಳು ಬರೀ ಇರೋದಿಲ್ಲ, ಅವಾಗ ಕಾಡು ಮರಗಳಲ್ಲಿ ಇರುತ್ತೆ. ಅಲ್ಲಿ ಇಲ್ಲಿ ಬರೋದಿಲ್ಲ. ಮತ್ತೆ ಇದು ಕಾಫಿಂದು ಹೂವು 3-4 ದಿವಸದಲ್ಲಿ ಮುಗಿದೋಗ್ತದೆ. ಅದ್ರದ್ದು ಏನಿದು ಹನಿ ಬೀಸ್ ಬರೋದು 3-4 ದಿವಸ. ಅದೊಂದು ಫ್ಲವರಿಂಗ್ ಟೈಮ್ ಒಂದು ಅವಾಯ್ಡ್ ಮಾಡ್ಕೊಂಡ್ಬಿಟ್ರೆ ಜೇನುಗಳಿಗೆ ಏನೂ ಅಪಾಯ ಇಲ್ಲ. ಮತ್ತೆ ಇಮಿಡಾ ಏನಕ್ಕೆ ಆ ಟೈಮಲ್ಲಿ? ಈಗ ಬಾವ್ಸ್ಟಿನ್ ಕಾರ್ಬೆಂಡಮ್ ಏನಾದ್ರೂ ಒಂದು ರೋಗಗಳು ಇದ್ದರೆ, ಇದು ಫಸಲು ಕುಯ್ತಾ ಇರ್ಬೇಕಾದ್ರೆ ಒಂದು ಮೆಕ್ಯಾನಿಕಲ್ ಡ್ಯಾಮೇಜ್ ಆಗಿರುತ್ತೆ. ಆಮೇಲೆ ಸ್ಕೇಲ್ಸ್ ಇರುತ್ತೆ, ಅದು ಗ್ರೀನ್ ಸ್ಕೇಲು, ಮಜಲ್ ಸ್ಕೇಲು. ಇದು ಒಟ್ಟಾರೆ 2 ಕಂಪ್ಯಾಟಬಲ್ ಆದ್ರಿಂದ ಇವರು ತಿಳಿದನೋ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅದೇನು ಅಂತ ಎಲ್ಲರೂ ಇದೇ ಸಾಲ್ ಮಾಡಬೇಕು, ಈ ತರ ಮಾಡಬೇಕು ಅಂತ ಇದೆ. ಇನ್ನು ನೀವು ಹೊಸ ಅಪ್ಗ್ರೇಡ್ ಏನಾದ್ರು ಮಾಡಿದ್ದೀರಾ, ಯಾವ ತರ ಮಾಡ್ಬೋದು ಅಂತ? 4 ಥರದಲ್ಲಿ ಮುಂದೆ ಹೋಗಿದ್ದೀವಿ. 4 ಥರದಲ್ಲಿ ಒಂದು ಇದು ಬಂದು ನೋಡಿ ಮಾಡ್ತೀವಿ ಅಂತ ಹೇಳೋದು. ಕೆರೆಹಳ್ಳಿ ರಾಮದಾಸ್ ಕಾಮತ್ರು ಈಗಾಗಲೇ ಭಾಳ ಜನ ವೀಕ್ಷಣೆ ಮಾಡಿದ್ದಾರೆ, ಅದು ಕೂಡ ವಿಡಿಯೋ ಮಾಡಿದ್ದಾರೆ. ಅವ್ರು ಬಂದು ನಾವು ಹೀಗೆ ಮಾಡ್ತೀವಿ ಅಂದಾಗ ತಡೀರಿ, ಇದರಿಂದ ಒಂದು ಸ್ವಲ್ಪ ಉತ್ತಮವಾಗಿ ಒಂದು ಸ್ವಲ್ಪ ಸುಧಾರಣೆ. ಕಾರಣ ಏನು ಸುಧಾರಣೆ ಅಂದ್ರೆ, ಈಗ ನೋಡಿ ಇದು 2 ಅಡಿಕೆ ಮರದ ಮಧ್ಯೆ ಈ ಮೆಣಸಿನ ಬಳ್ಳಿ ಇದೆ. ಇದಕ್ಕೆ ಇನ್ನೂ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಕೊಡ್ಬೇಕಂದ್ರೆ ನಾವು ಅಡಿಕೆ ಗರಿಯನ್ನು ಕಡಿಲಿಕ್ಕೆ ಆಗಲ್ಲ. ಸಿಲ್ವರಲ್ಲಿ ಏನಿದೆ ಅದನ್ನು ಮಾಡಬಹುದು. ಅದನ್ನ ಈ ಅಡಿಕೆಯನ್ನ ಆ ಕಡೆ ಸರಿಸ್ಬಿಟ್ಟು ಈ ಮೆಣಸಿನ ಬಳ್ಳಿ ಈ ಕಡೆ 2 ಸಾಲು ಮೆಣಸು 2 ಸಾಲು ಅಡಿಕೆ ಆದಾಗ, ಈಗ ಅಡಿಕೆ 1 ಸಾಲು ಕೊನೆ ತೆಗಿತಾ ಹೋಗ್ತಾರೆ, ಔಷಧಿ ಬಿಡ್ತಾ ಹೋಗ್ತಾರೆ. ಅದು 2 ಇದ್ದಾಗ 2 ಸಾಲು ಕೊನೆ ತಕೊಂಡು ಹೋಗ್ಲಿಕ್ಕೆ ಔಷಧಿ ಬಿಡ್ಲಿಕ್ಕೆ ಒಂದು ಅನುಕೂಲ. 2 ಸಿಲ್ವರ್ ಒಂದ್ ಕಡೆ ಬಂದಾಗ ಪ್ರೂನಿಂಗ್ ಮಾಡಕ್ಕೆ 2 ಪ್ರೂನಿಂಗ್ ಮಾಡ್ತೀವಿ ನಾವು, ಗಾಳಿ ಬೆಳಕು. ಹಾಗಾದ್ರಿಂದ 2 ಸಾಲು ಅಡಿಕೆ 2 ಸಾಲು ಸಿಲ್ವರ್. ಏನ್ ಸ್ಪೇಸಿಂಗ್ ಅಲ್ಲಿ ಇದೇ ರೀತಿ ಮಾಡಬಹುದು. ಸ್ವಲ್ಪ ದೂರ ಇಟ್ಕೊಂಡ್ರೆ ಒಳ್ಳೇದು. 7x7 ಜಿಗ್ಜಾಗ್ ಹೋಗ್ಬೋದು ಅಡಿಕೆ 2 ಸಾಲು. ಈ ಮೆಣಸು ಈಗ 10 ಅಡಿಗೆ ಬೇಡ ಅಂತ ಹೇಳ್ತೀನಿ ನಾನು. 12x14 ಹೋಗಿ, ಇಲ್ಲಾಂದ್ರೆ 12 ಕನಿಷ್ಠ ಆಸೆ ಇದ್ರೆ 12x12 ಜಿಗ್ಜಾಗ್ ಹೋಗ್ಬೇಕು. ಹಾಗೆ ಜಿಗ್ಜಾಗ್ ಹೋಗ್ಬೇಕು. ಕೆಲವರಿಗೆ ಜಿಗ್ಜಾಗ್ ಅಂದ ತಕ್ಷಣ ಟೆನ್ಷನ್ ಆಗ್ತದೆ. ಏನೂ ಅಲ್ಲ, ಒಂದ್ ನೂಲ್ ಕಟ್ಟಿ ನಾವು ಆ ನೂಲ್ ಬದಿಯಿಂದ ಒಂದು ಗೂಟ ಉರ್ಕೊಂಡು ಗಿಡ ಹಾಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. 12 ಜಿಗ್ಜಾಗ್ ಬರ್ಬೇಕಂದ್ರೆ ಆ ನೂಲಿಂದ 6 ಅಡಿ ಮುಂದೆ ಹೋಗಿ 12 ಅಡಿ ಹೋದ್ರೆ ಅದೇ ಜಿಗ್ಜಾಗ್. ಈ ಕಾಪಿ 6x5 ಹಾಕಿದ್ದೀನಿ ನೋಡಿ. ಅದು ಪ್ರತಿ ಈಗ 4 ಗಿಡದ ಮಧ್ಯೆ ಬಂತು, ಈ 2 ಗಿಡದ ಇಲ್ಲಿ ಬಂತು. ಇದಕ್ಕೆ 5 ಮುಕ್ಕಾಲಿನ ಅರ್ಧದಷ್ಟು ಮುಂದೆ ಹೋಗಿ ಅಲ್ಲಿಂದ ಸರಿಯಾಗಿ 5.5
ನಾವು ಸಾಲು ಹಿಡ್ಕೊಂಡು ಹೋದ್ರೆ ಅದೇ ಜಿಗ್ಜಾಗ್. ಕೆಲವರಿಗೆ ಜಿಗ್ಜಾಗ್ ಅಂತ ತಕ್ಷಣ ಟೆನ್ಷನ್ ಆಗುತ್ತೆ. ನಾವು ಏನ್ ಪೇಸ್ ಇಡ್ತೀವಿ 10 ಅಡಿ ಇಟ್ಟರೆ ಅದು ಜಿಗ್ಜಾಗ್ ಹೋಗ್ಬೇಕಂದ್ರೆ 5 ಅಡಿ ಮುಂದೆ ಹೋಗ್ಬಿಟ್ರೆ ಅದೇ ಜಿಗ್ಜಾಗ್, ಅದು ಸರಿತಾ ಹೋಗ್ತದೆ ಉದ್ದಕ್ಕೂ. ನಾವು ಏನು 6 ಅಡಿಗೆ ಇಟ್ಟರೆ 3 ಅಡಿ ಹೋಗ್ಬೇಕು, 4 ಅಡಿಗೆ ಇಟ್ಟರೆ 2 ಅಡಿ ಹೋಗ್ಬೇಕು, ಹೀಗೆ ಇಷ್ಟು ಹೋಗ್ಬಿಟ್ರೆ ಅದೇ ಜಿಗ್ಜಾಗ್. ಇಲ್ಲಿ ಮೆಣಸು 2 ಜೋಡಿ ಸಾಲು ಜಿಗ್ಜಾಗು, ಅಡಿಕೆ ಜೋಡಿ ಸಾಲು ಜಿಗ್ಜಾಗು, ಅಡಿಕೆ ಮತ್ತೆ ಸಿಲ್ವರ್ ಮಧ್ಯದಲ್ಲಿ ಒಂದು ಡ್ರೈನೇಜ್ ಕೊಡ್ತೀವಿ, ಡೀಪ್ ಡ್ರೈನ್. ಅಡಿಕೆಗೂ ಬಂತು ಡ್ರೈನು, ಮೆಣಸಿಗೂ ಬಂತು. ಸೊ ಇದು ಅಲ್ಲಿ ಅಡಿಷನಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಅವಾಗ ಮೆಣಸಿಗೆ ನೀರು ನಿಂತು ಆಗಂತ ಅಪಾಯ ಏನೂ ಇಲ್ಲ. ಅದು ಜೋಳ ಬೆಳೆದಿದ್ದ ಜಾಗ, ಅಲ್ಲೂ ಕೂಡ ಫೈಟ್ ಆಫ್ ತರ ಬರುತ್ತೆ. ಅದೇ ಬರೀ ಒಂದು ಚರಂಡಿ ಒಂದು ವ್ಯವಸ್ಥೆ, ಮಿನಿಮಮ್ ಪ್ಲಾಂಟ್ ಪ್ರೊಟೆಕ್ಷನ್ ಇಂದ ಅಲ್ಲಿ ಕೂಡ ತೋಟ ಅದ್ಭುತವಾಗಿದೆ, ಇಲ್ಲೂ ಕೂಡ ಅದ್ಭುತವಾಗಿದೆ. ಆಯ್ತು. 3ನೇ ಹೆಜ್ಜೆ, ಕೆಲವು ತಗ್ಗಿನ ಜಾಗಗಳಲ್ಲಿ ಕೆಲವರು ಹಾಳು ಬಿದ್ದ ಗದ್ದೆಗಳ ಗಮನಿಸಿ, ಗದ್ದೆ ಬೆಳೆಯೋಕೆ ಆಗದೆ ಹಾಳು ಬಿದ್ದಿದ್ದಾರೆ, ಬಿಟ್ಟಿದ್ದಾರೆ ಕೆಲವೆಲ್ಲ. ಅದನ್ನು ನಾವು ಅಲ್ಲಿ ತಗ್ಗಲ್ಲಿ ಇರುವಂಥ ಜಾಗ, ಪಸೆ ಮಾರ್ಚರ್ ಇದ್ದರೆ ಅರಬಿಕ ಸರಿ ಆಗಲಿಕ್ಕಿಲ್ಲ ಅಂಥೇಳಿ ರೋಬಸ್ಟ ಬೆಳಿಲಿಕ್ಕೆ, ಅಡಿಕೆ ಜಾಸ್ತಿ ಬಯಸೋರಿಗೆ ಒಂದು, ಅಡಿಕೆ ಬೇಡ ನಮಗೆ ಕಾಫಿ ಜಾಸ್ತಿ ಬಯಸೋರಿಗೆ ಒಂದು ಥರ, 2 ಥರ. ಅಡಿಕೆ ಜಾಸ್ತಿ ಬೇಕಂದವರಿಗೆ 8x8 ಜಿಗ್ಜಾಗಲ್ಲಿ 2 ಸಾಲು ಹೋಗೋದು, 20 ಅಡಿ ಗ್ಯಾಪ್ ಬಿಡೋದು. 20 ಅಡಿ ಗ್ಯಾಪ್, 20 ಅಡಿ ಗ್ಯಾಪ್ ಅಲ್ಲಿ 10, 12, 15 ನೀವು ಸಿಲ್ವರ್ ಹಾಕೋದು. 2 ಸಾಲು ರೋಬಸ್ಟ 20 ಅಡಿ ಗ್ಯಾಪ್ ಅಲ್ಲಿ. ಯಾಕೆಂದ್ರೆ ಅಡಿಕೆ ಮರದ ಬುಡದಲ್ಲಿ 5 ಅಡಿ ಬಿಟ್ಟು ಬಿಡೋದು, ಆಯ್ತಾ? ಆ ಕಡೆ ಅಡಿಕೆ ಮರದ ಬುಡದಲ್ಲಿ 5 ಅಡಿ ಬಿಟ್ಟು ಬಿಡೋದು, 10 ಅಡಿ ಉಳಿತು. ಈ 10 ಅಡಿಯಲ್ಲಿ ಜಿಗ್ಜಾಗ್ ನೀವು 8 ಹೋಗ್ಬೋದು, ಯಾಕಂದ್ರೆ ಪ್ರತಿ ಸಾಲಿಗೂ 18 ಅಡಿ ಗ್ಯಾಪ್ ಸಿಗ್ತದೆ ರೋಬಸ್ಟಕ್ಕೆ. ಆವಾಗ ನೀವು ಗಿಡದ ಸಂಖ್ಯೆ ಕಡಿಮೆ ಬಂದ್ರು 1 ಎಕರೆಯಲ್ಲಿ ಕೊಯ್ಯುವಷ್ಟು ಕಾಫಿ ನೀವು ಕೊಯ್ಬಹುದು. ಅಷ್ಟು ಸ್ಪೇಸ್ ಉಳಿದಿರುತ್ತೆ, ಆಯ್ತಾ? 18 ಅಡಿ ಪ್ರತಿ ಸಾಲಿಗೂ. ಇದಂತೂ ಬಯಲುಸೀಮೆನಲ್ಲಿ ಕಬ್ಬಿನ ಗದ್ದೆಗಳು ಬಹಳ ಜೆಂಟ್ಲು ಸ್ಟೋಪ್, ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಅಂತ ಕಡೆ ಈ ಪ್ಲಾನ್ ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಈಗ ನಾವು ಸೊರ್ಬ ಅಲ್ಲ, ಇದು ಜಡೆಯಿಂದ ಮುಂದೆ ಹೋಗ್ಬೇಕಾದ್ರೆ ಸುಮಾರು ಪ್ಲಾಟು ಇವರಿಂದ ಪ್ರೇರಣೆ ತಗೊಂಡು ಇವರೇ ಕೆಲವು ಕಡೆ ಸ್ವತಃ ನಿಂತು ಆ ಬ್ಲಾಕ್ಸ್ ಮಾಡಿದ್ದಾರೆ. ಅದು ಬಹಳ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಯಾವುದು ಇಲ್ಲಿ ಫ್ಯಾನ್ಸಿ ರೆಕಮೆಂಡೇಶನ್ ಯಾವುದೂ ಇಲ್ಲ. ಇಲ್ಲಿ ಬಹಳ ದುಡ್ಡು ಖರ್ಚು ಕಮ್ಮಿ ಇದೆ. ಹೌದು. ಈಗ ಉದಾಹರಣೆಗೆ ನಾವು ಗಿಡ ನೆಟ್ಟಾಗ, ಇದು ಖಾಲಿ ಜಾಗ ಲೆವೆಲ್ ಮಾಡಿಕೊಂಡು ಗಿಡ ನೆಟ್ಟಾಗ 1 ವರ್ಷ ಡ್ರಿಪ್ಪಿನ ನೀರು ಕಾಫಿ ಗಿಡಕ್ಕೆ, ಮೆಣಸಿನ ಬೆಳ್ಳಿಗೆಲ್ಲ ಹಾಕ್ಕೊಂಡು, ಅಂದರೆ 1 ವರ್ಷ ಪೂರ್ತಿನೂ ಅಲ್ಲ, ನಾವು ಆಗಸ್ಟಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಗಿಡ ನಾಟಿ ಮಾಡ್ತೀವಿ. ನಾನು ಅಕ್ಟೋಬರ್ವರೆಗೆ ಮಾಡಿದ್ದೀನಿ. ನೆಕ್ಸ್ಟು ಮಳೆಗಾಲದವರಿಗೆ ಕೇವಲ DAP ಮಾತ್ರ 2 kg 200 ಲೀಟ್ರ್ ನೀರು ಹಾಕ್ಕೊಂಡು 1 ಲೀಟ್ರು, ಬರೀ ಒಂದು ಗಿಡಕ್ಕೆ 1 ಲೀಟ್ರ್ ಅಂದರೆ 10 ಗ್ರಾಮ್ DAP ಅಷ್ಟು. DAP ಒಂದು. ಮತ್ತೊಂದು ಮುಖ್ಯವಾಗಿ ನಾವು ನಡುವೊತ್ತಿಗೆ ಸೂಪರ್ ಫಾಸ್ಫೇಟ್ ಅಥವಾ ರಾಕ್ ಫಾಸ್ಫೇಟ್ ಹಾಕಿ ನಟ್ಟರೆ ಅದಕ್ಕೆ DAP ಬೇಕಾಗಿಲ್ಲ. ಬರೀ ಒಂದು 2 kg 1 kg ಯೂರಿಯಾ ಹಾಕ್ಕೊಂಡು 1 ಲೀಟ್ರ್ ಹಾಕಿದ್ರು ಸಾಕು. ಯಾಕಂದರೆ ರಂಜಿಕ ಅಲ್ಲಿ ಇರ್ತದೆ, ಡ್ರಂಚು. ಯೂರಿಯಾ ಹಾಕಿದ್ರೆ ಡ್ರಂಚು, ಯಾಕಂದ್ರೆ ರಂಜಿಕ ಅಲ್ಲಿ ಇರ್ತದೆ. DAPಯಲ್ಲಿ 46% ರಂಜಿಕ, 18% ನೈಟ್ರೋಜನ್ ಇರುತ್ತೆ. ಅದು ಹಾಕಿದರೆ ಸಾಕು. ಅಲ್ಲಿ ನಾವು ರಾಕ್ ಫಾಸ್ಫೇಟ್ ಅಥವಾ ಇದು ಒದಗಿಸಿದ್ರೆ ಸ್ವಲ್ಪ ಯೂರಿಯಾದ ನೀರು ಕೊಟ್ಟು ಬಿಟ್ಟರೆ ಅದು ಒಂದು 3-4 ತಿಂಗಳು ಮಾತ್ರ, ಮತ್ತೆ ಅಲ್ಲ, ಮತ್ತೆ NPK ಕೊಡಬೇಕು, ಆಯಿತಾ? ಇದು ಬೇಸಿಗೆಯಲ್ಲಿ ನೀರು ಕೊಟ್ಕೊಂಡು ಕೊಡುವಂಥದ್ದು. ಇಲ್ಲ ಅಂತಾದರೆ 2 kg DAP 200 ಗಿಡ, ಎಕರೆಗೆ ನೀವು 5 ರಿಂದ 6 ಬ್ಯಾರ್ಲು, ಎಕರೆಗೆ 10 ರಿಂದ 12 kg ಮಾತ್ರ DAP ಹೋಗೋದು. ಒಂದು ಯಾವುದು ಎಲ್ಲ ವಾಟರ್ ಸೋಲೆಬಲ್ಲು ಅಲ್ಲ, ಸಾಯಿಲ್ ಅಪ್ಲಿಕೇಶನ್, ಸಾರಿ ವಾಟರ್ ಸೋಲೆಬಲ್ ಅಲ್ಲ, ಸಾಯಿಲ್ ಅಪ್ಲಿಕೇಶನ್. ಅದನ್ನ ನೀವು ಲಿಕ್ವಿಡ್ ಮಾಡಿ. ಸರ್, ತುಂಬಾ ಖುಷಿಯಿಂದ ಮೀಟ್ ಮಾಡ್ಬಿಟ್ಟು ಇನ್ನೊಂದು ಹೇಳ್ಬೇಕಾಗಿದೆ ಚಿಕ್ಕದಾಗಿ ಒಂದು ಏನಂತಂದ್ರೆ, ನಮ್ದು ಯಂಗ್ಸ್ಟರ್ಸ್ಗೆ ಏನ್ ಹೇಳ್ತೀರಾ? ಈಗಿನ ಹುಡುಗರು ಏನಾಗಿದೆ ಅಂತಂದ್ರೆ ಒಳ್ಳೆ ಓದ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ, ಆದ್ರೆ ಅಗ್ರಿಕಲ್ಚರ್ನೇ ಮರಿತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ನಾನು ಈಗ ನನ್ನ ಆಲಿ ಬೇರೆಯವ್ರದ್ದು ನೋಡಿ ಅಲ್ಲ, ಇಲ್ಲಿ ನನ್ನ ಮಗ ಒಬ್ಬನು MCA ಮಾಡಿದ್ದ, ಸಾಫ್ಟ್ವೇರ್ ಇಂಜಿನಿಯರು, 2.5 ಲಕ್ಷ ಸಂಬಳ ಬರ್ತಿತ್ತು. ಒಬ್ಬನು ಬಿಸ್ನೆಸ್ MBA ಮಾಡ್ದ ಯುರೋಪಲ್ಲಿ, UK ಅಲ್ಲಿ ಮಾಡಿ ಅಲ್ಲೇ ಸೆಟ್ಲಾಗಿ ಇಟ್ಕೊಂಡಿದ್ದ. ಅವನಿಗೆ ಕರ್ಕೊಂಡೆ ಬಂದು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ, ಅವನಿಗೆ ಬಿಡಿಸಿ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆದವನು 1 ತಿಂಗಳ ಹಿಂದೆ ರೆಸನ್ ಮಾಡ್ದ, ನಾನು ಅಲ್ಲಿ ಚಿಕ್ಕಮಗಳೂರಲ್ಲಿ ಜಾಗ ಮಾಡಿದ ಮೇಲೆ. ಇನ್ನು ಇಲ್ಲಿರೋರು ನೋಡಿ, ಅವ್ನು ಪಿಕಪ್ ತಗೊಂಡೋದ್ನಲ್ಲ, ಅವನು M.Pharm ಮಾಡಿದ್ದಾನೆ, B.Pharm ಮಾಡಿ M.Pharm ಏನು ತೊಗೊಂಡೋಗಿದ್ದಾನೆ ಅವನು. ಮತ್ತೊಬ್ಬನು D.Pharm ಮಾಡಿದ್ದಾನೆ.
ಇವ್ರಿಗೆ ನಮ್ಮ ಮಕ್ಕಳಿಗೆ ಹೇಳಿದ್ದು, ನೀವು ಜೀವಮಾನ ಹಿಡಿ ಬ್ಯಾಂಕ್ ಮ್ಯಾನೇಜರ್ ಆಗಿದೆಯಾ, ನೀನು ಜೀವಮಾನದಲ್ಲಿ ಏನಾದರೂ ನೀನು ಮಾಡಿದ್ದೆ ಅಂತ ಆದರೆ ಒಂದು ಲೋನ್ ತೊಗೊಂಡು ಮನೆ ಕಟ್ಬೋದು, 2 ಜನ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ನಿನಗೆ. ಇನ್ನೇನಾದರೂ ನೀವು ಉದ್ಧಾರ ಆಗ್ಬೇಕಂದ್ರೆ ಗಂಟು ಹೊಡೆದು ತಲೆ ಹೊಡ್ಕ ಅಂಥೇಳಿ ಅವರಿಗೇನೋ ಇದೆ. ಅದಕ್ಕಿಂತ ಅತಿ ಉತ್ತಮವಾಗಿ ನಾವು ಅನ್ಎಜುಕೇಟೆಡ್ ಇಷ್ಟು ಮಾಡಿದ್ದೀವಿ, ನೀವು ಎಜುಕೇಟೆಡ್ಗಳು ಬಂದರೆ ಇನ್ನೂ ಕೃಷಿಯನ್ನು ಉತ್ತಮಪಡಿಸ್ಬೋದು. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಅಲ್ಲೇನು ಗೌರ್ಮೆಂಟ್ ಸಂಬಳನ ಅಥವಾ ಇನ್ಯಾವುದೋ ಸಂಬಳಕ್ಕೆ ಹೋಗ್ತೀರಾ, ಅದರ 4 ಪಟ್ಟು ಸಂಪಾದನೆ ಇದರಲ್ಲಿ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಸೂಪರ್ 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 ಸೂಪರ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಬೀಟ್ ಮಾಡಿ. ನಾನು ಎಷ್ಟೋ ವಿಡಿಯೋಸ್ಗಳು ಮಾಡಿದೆ, ಇದೊಂಥರ ನಿಜವಾಗ್ಲೂ ತುಂಬಾ ಮೋಟಿವೇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂದಲು ನನಗೂ ಹಂಗೆ ನೋಡಿದೆ, ಇವ್ರು ಹೇಳಿದಾಗ ಗೂಸ್ ಬಂಪ್ಸ್ ಬಂದಾಯ್ತು. ಒಳ್ಳೆ ಕೊಟ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದು ವ್ಲಾಗ್ ಅಲ್ಲಿ ನೋಡಿ, ಅದು ಹೇಳಲ್ಲ ವ್ಲಾಗ್ ಅಲ್ಲಿ ನೋಡಿ. ಸರ್ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನೀವು ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆಗಿರ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಎಲ್ಲದು ನಿಮ್ಮ ಸಪೋರ್ಟ್ ಇರಲಿ. ಬರ್ಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋವನ್ ಭಾಯ್, ಏನ್ ಹೇಳ್ತೀರಾ? ನಾವು ಏನಿಲ್ಲ, ಇವಾಗ ಅಮಾನುಲ್ಲಾ ತೋಟ ನೋಡ್ದಂಗಾಯ್ತು. ಇನ್ನೊಂದು, ನಾಳೆ ಬಂದು ಪ್ರಶ್ನೆ ಕೇಳಿದ್ರೆ ಅದ್ ಮೆಥಡೇ ಬೇರೆ. ಅಲ್ಲಲ್ಲ, ಅವತ್ತು ಪ್ರೆಸೆಂಟೇಷನ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನನ್ಗೀಗ್ಲೂ ತಲೆಯಲ್ಲಿ ಗುಂಗಿ ತಿರುಗ್ತಾ ಇದೆ. ಇನ್ನು ಇವ್ರ ಸ್ಪೀಚ್ ಲಾಸ್ಟಿಗೆ ಕ್ಲೋಸಿಂಗ್ ಸ್ಪೀಚ್ ಇತ್ತಲ್ಲ, ಅದು ಕೇಳ್ಬಿಟ್ಟು ನಮ್ಮ ಡಾಕ್ಟ್ರೆ ಹೋಗಿ ತಪ್ಕೊಂಡ್ಬಿಟ್ರು. ಅದಕ್ಕಿಂತ ಅವರೇ ಫುಲ್ ಅವ್ರು ಹೇಳಿದ್ರು, ಅವರೇ ನನಗೆ ಗೂಸ್ ಬಂಪ್ಸು ಅಂತಂದು ಹೇಳಿದ್ರು. ಮತ್ತೆ ಎಲ್ಲರದ್ದು ಒಪಿನಿಯನ್ ಕೇಳೋಣ. ಸರ್ ಹೆಂಗಿತ್ತು ಕೇಳಿದ್ರಲ್ಲ ಲಾಸ್ಟ್ ಕ್ಲೋಸಿಂಗ್ ಸ್ಪೀಚ್ ಹೆಂಗಿತ್ತು? ಸೂಪರ್ ಆಗಿತ್ತು, ಎಕ್ಸಲೆಂಟ್ ಮಾತ್ರ. ಬಟ್ ಇದರಿಂದ ಯಂಗ್ಸ್ಟರ್ಸ್ಗೆ ಎಕ್ಸಾಕ್ಟ್ಲಿ ತುಂಬಾ ಬಡ್ದು ಹೇಳ್ದಂಗಾಗಿದೆ ಎಲ್ಲರಿಗೂ. ನಿಜವಾಗ್ಲೂ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋರ್ಗೆ ಇದ್ರಲ್ಲಿ ಒಂದು ಪಾಠ ಇದೆ. ಅರ್ಥ ಮಾಡ್ಕೊಳ್ಳೋರಿಗೆ ಇದೊಂದು ವಿಡಿಯೋ ಸಾಕು. ಯಾಕೆ ಅಂತಂದ್ರೆ ನನಗೆ ಗೊತ್ತಿರಂಗೆ ಆಫ್ಟರ್ 2024 ಅಗ್ರಿಕಲ್ಚರ್ಗೆ ಅವ್ರು ಅರ್ಥ ಮಾಡ್ಕೋಬಹುದು. ಅಗ್ರಿಕಲ್ಚರ್ ಇನ್ನೊಂದು ಲೆವೆಲ್ಗೆ ಹೋಗೋಕಿದೆ ಇಂಡಿಯಾದಲ್ಲಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನೀವೇನು ಹೇಳ್ತೀರಾ ಈಶ್ವರ್? ಹೆಂಗಿತ್ತು? ಸೂಪರ್ ಸೂಪರ್ ಎಕ್ಸಲೆಂಟ್. ಸುಮಾರು ಸತಿ ಬಂದಿದೀವಿ ಇಲ್ಲಿ, ಆದ್ರೆ ಬಂದಾಗೆಲ್ಲ ಇನ್ನು ಹೊಸದೇನ ಲಾಗ್ ಅನ್ನ ಹಾಕಿದಾಗ ಯಂಗ್ಸ್ಟರ್ಸ್ಗಳು ಒಂದ್ ಸ್ವಲ್ಪ ಇನ್ನೂ ಆಕ್ಟಿವ್ ಆಗ್ತಾರೆ ಅಂತ. ಯಾಕೆ ಕೆಲವರಿಗೆಲ್ಲ ನಾವು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಇದ್ರಲ್ಲಿ ನಾವು ಬಂದಾಗ ಪ್ರತಿ ಸತಿ ಬರ್ತಾ ಇರ್ತೀವಿ. ಬಂದಾಗೆಲ್ಲ ಒಂದೊಂದು ಹೊಸದು ತಿಳ್ಕೊಂಡು ಹೋಗ್ತಾ ಇದೀವಿ. ಮುಂದೆ ಏನಾಗತ್ತಣ್ಣ, ನಾವು ಗ್ರೂಪ್ ಅಲ್ಲಿ ಬಂದಾಗ ಅಮಾನುಲ್ಲಾ ಸರ್ ಏನಾಗ್ತಿದ್ರು, ಮುಂದಿರ್ತಿದ್ರು. ಇವಾಗ ನಾವು ಸಣ್ಣ ಗ್ರೂಪ್ ಇದ್ರು, ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲೂ ಯೂಟ್ಯೂಬ್ ಇರೋದ್ರಿಂದ ನಮಗೆ ಇನ್ನೂ ಎಕ್ಸ್ಪ್ಲೈನ್ ಜಾಸ್ತಿಯಾಗಿ, ಅದರೊಟ್ಟಿಗೂ ಡಾಕ್ಟರ್ ಇರೋದು ಇನ್ನೂ ನಮಗೆ. ಇದು ಎಲ್ಲದಕ್ಕೂ ಏನಂತಂದರೆ ಟೈಮ್ ಇದೆ ನಮಗೆ. ನಾವು ಟೈಮ್ ಇದೆ ಅಂತ ಸುಮ್ಮನೆ ಕೂರೋಕ್ಕಾಗಲ್ಲ. ಟಕ್ ನಾಳೆಯಿಂದ ಸ್ಟಾರ್ಟ್ ಆಗಬೇಕು ಕೆಲಸ ನಮ್ಮದು. ಬನ್ನಿ, ಸೂಪರ್. ಅಲ್ಲಿಗೆ ಇದೇ ಫುಲ್ ಪವರಲ್ಲಿ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.